ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದರೆ ಕೈ ಕಚೇರಿಗೆ ದೊಡ್ಡ ಬೀಗ ಬಿದ್ದಿತ್ತು ಅಂತ ಹೇಳಿ ಅಭಿಪ್ರಾಯವೊಂದು ವ್ಯಕ್ತವಾಗಿದೆ. ಇದನ್ನ ನಾನು ಹೇಳುತ್ತಿಲ್ಲ, ಜನರೇ ಹೇಳುತ್ತಿದ್ದಾರೆ ಎಂದು ಹೇಳಿದ ಮಾಜಿ ಸಚಿವ ಕೆ.ಎನ್. ರಾಜಣ್ಣ. ಡಿ.ಕೆ. ಶಿವಕುಮಾರ್ ಸಿಎಂ ಆದರೆ ರಾಜ್ಯದ ಅನೇಕ ಕಾಂಗ್ರೆಸ್ಸಿನ ಕಚೇರಿಗೆ ಬೀಗ ಬಿದ್ದಿತ್ತು. ಸಿಎಂ ಕುರ್ಚಿ ಜಟಾಪಟಿ ತೀವ್ರಗೊಂಡ ಬೆನ್ನಲ್ಲೇ ಕೆ.ಎನ್. ರಾಜಣ್ಣ ಸ್ಫೋಟಕ ಮಾಹಿತಿ. ರಾಜಣ್ಣ ಅವರ ಈ ಹೇಳಿಕೆ ಮತ್ತಷ್ಟು ತುಪ್ಪ ಸುರಿದ ಹಾಗೆ ಆಗಿದೆ. ಯಾರೇ ಸಿಎಂ ಆದರೂ ಹೈಕಮಾಂಡ್ ನಿರ್ಧಾರವೇ ಅತಿ ಮುಖ್ಯ. ರಾಜ್ಯದ ನಾಯಕರು ಯಾರೂ ತೀರ್ಮಾನ ಮಾಡೋದಕ್ಕೂ ಆಗೋದಿಲ್ಲ. ಡಿ.ಕೆ.ಶಿ ಸಿಎಂ ಆದರೆ ಸಂಪುಟದಲ್ಲಿ ಸ್ಥಾನ ಸಿಗುವುದು ಕಷ್ಟ. ನಾನು ಅದರ ಬಗ್ಗೆ ಯಾವುದೇ ನಿರೀಕ್ಷೆಯನ್ನ ಇಟ್ಟುಕೊಂಡಿಲ್ಲ. ಡಿ.ಕೆ. ಸಿಎಂ ಆದರೆ ಕೈ ಕಚೇರಿಗೆ ದೊಡ್ಡ ಬೀಗ ಬಿದ್ದಿತ್ತು ಅಂತ ಹೇಳಿ ಕೆ.ಎನ್. ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಜನರೇ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ರಾಜಣ್ಣ ಜನರ ಹೆಗಲ ಮೇಲೆ ದೇಸಿ ಬಂದೂಕು ಇಟ್ಟು ಗುಂಡೊಡೆದಿದ್ದಾರೆ. ಯಾರೇ ಸಿಎಂ ಆದರೂ ಹೈಕಮಾಂಡ್ ನಿರ್ಧಾರವೇ ಮುಖ್ಯ. ರಾಜ್ಯದ ನಾಯಕರು ಯಾರೂ ತೀರ್ಮಾನ ಮಾಡೋದಕ್ಕಾಗಲ್ಲ. ಸರಿ, ಹಾಗಾದರೆ ರಾಜಣ್ಣ ಹೇಳಿರೋ ಮಾತಿನ ಅರ್ಥ ಏನು? ಒಂದು ಸಾಲಿಗೆ 10 ವ್ಯಾಖ್ಯಾನಗಳು ಬರ್ತವೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ರಾಜ್ಯದ ಕಾಂಗ್ರೆಸ್ ಕಚೇರಿಗೆ ಬೀಗ ಯಾಕೆ ಹಾಕಬೇಕು? ಅಂದರೆ ಎಲ್ಲರೂ ಬಂದ್ ಮಾಡಿ ವಿಜಯೋತ್ಸವ ಆಚರಿಸ್ತಾರ ಅಂತನ? ಅಲ್ಲ. ಅವರ ಮಾತಿನ ಅರ್ಥ ವಾದಕ್ಕೆ ಅಂತ ಚರ್ಚೆ ಮಾಡುವುದಾದರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದನ್ನು ಸಹಿಸಿಕೊಳ್ಳಲಾಗದೆ ಕೆಲವರು ಸಾಮೂಹಿಕ ರಾಜೀನಾಮೆ ಕೊಟ್ಟು ತನ್ನ ಸ್ಥಳೀಯ ಕಚೇರಿಗೆ ಬೀಗ ಹಾಕಿ ಬಿಜೆಪಿಗೆ ಹೋಗಬಹುದು ಅಂತ. ಸಾಮೂಹಿಕ ರಾಜೀನಾಮೆ ಕೊಟ್ಟು ಜೆಡಿಎಸ್ಗೆ ಹೋಗಬಹುದು ಅಂತ. ಅಂದರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕಾಗಿರೋ ಅರ್ಹತೆ ಯೋಗ್ಯತೆ ಇಲ್ಲ ಅಂಥೇಳಿ ಈ ಹಿಂದೆ ಸಾಕಷ್ಟು ಚರ್ಚೆಗಳಾಗಿತ್ತು. ಒಕ್ಕಲಿಗ ಪ್ರಬಲ ಸಮುದಾಯದ ನಾಯಕ ಅನ್ನೋ ಕಾರಣಕ್ಕೆ ಸಿಎಂ ಮಾಡೋದಕ್ಕಾಗಲ್ಲ. ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮ್ಮದು ಹೈಕಮಾಂಡ್ ಇರುವಂತಹ ರಾಷ್ಟ್ರೀಯ ಪಕ್ಷ. ಒಂದಿಬ್ಬರು ತೀರ್ಮಾನ ಮಾಡಿ ಚರ್ಚೆಗೆ ತಂದ್ರೆ ಸಿಎಂ ಆಗೋದಿಲ್ಲ. ಇಲ್ಯಾರು ಇದಕ್ಕೆ ಕೇಳೋರಿದ್ದಾರೆ, ಜಾತಕ ಬರೆಯುವವರಿದ್ದಾರೆ, ಅದನ್ನ ಲೆಕ್ಕಾಚಾರ ಹಾಕೋರಿದ್ದಾರೆ, ಒಬ್ಬ ವ್ಯಕ್ತಿಯ ರಾಜಕೀಯ ಕ್ಯಾರೆಕ್ಟರ್ಗಳನ್ನ ತೂಕ ಹಾಕೋರಿದ್ದಾರೆ. ಅಳೆದು ತೂಗಿ ಅವರಿಗೊಂದು ಅರ್ಹತೆಯನ್ನು ಕೊಡೋ ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿ ಜನ ಮಾತನಾಡ್ತಾ ಇದ್ದಾರೆ, ಅಲ್ಯಾರೋ ಚರ್ಚೆ ಮಾಡ್ತಿದ್ದಾರೆ, ಇಲ್ಯಾರೋ ಪಡಸಾಲೆಯಲ್ಲಿ ಕೂತ್ಕೊಂಡು ಡಿ.ಕೆ. ಸಿಎಂ ಆಗಲಿ ಅಂತೇಳಿ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಹಿಂಗೆಲ್ಲ ಹೇಳಿದ ಮಾತ್ರ ಸಿಎಂ ಆಗೋದಿಲ್ಲ. ಹೈಕಮಾಂಡ್ ನಾಯಕರು ಸಭೆ ಮಾಡ್ತಾರೆ, ಅಳೆದು ತೂಗಿ ಯಾರನ್ನ ಏನೇನು ಮಾಡಬೇಕು ಅನ್ನೋದನ್ನು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಎನ್ನುವಂತಹ ರಾಜಣ್ಣರ ಹೇಳಿಕೆ ವಿಚಾರವಾಗಿ ಆ ಹೇಳಿಕೆಯ ಬೆನ್ನಲ್ಲೇ ಅನೇಕ ವಿಶ್ಲೇಷಕರು ಕೂಡ ತರಹೇವಾರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.